ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 11ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು ಎಡಬಿಡದೆ ಪ್ರಾರ್ಥಿಸಿರಿ. 1 ಥೆಸಲೋನಿಕದವರಿಗೆ 5:17. ದೇವರ ಸಂತರು ಆಗಾಗ್ಗೆ ಪ್ರಾರ್ಥನೆಯನ್ನು ಉಸಿರಾಟ ಅಥವಾ ಹೃದಯ ಬಡಿತಕ್ಕೆ ಹೋಲಿಸಿದ್ದಾರೆ. ಉಸಿರಾಟ ಮತ್ತು ಹೃದಯ ಬಡಿತವು ವಿರಾಮವಿಲ್ಲದೆ ನಡೆಯುತ್ತಿರುವಂತೆಯೇ ನಾವು ಎಚ್ಚರವಾಗಿರಲಿ ಅಥವಾ ನಿದ್ರಿಸುತ್ತಿರಲಿ, ನಮ್ಮ ಹೃದಯದ ಆಳದಿಂದ ಪ್ರಾರ್ಥನಾ ಧೂಪವು ನಿರಂತರವಾಗಿ ಮೇಲೇರಬೇಕು. ಅದಕ್ಕಾಗಿಯೇ ಯೇಸು ನಾವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು ಎಂದು ಹೇಳಿದನು. ಲೂಕ 18:1. ಎಡಬಿಡದೆ ಪ್ರಾರ್ಥಿಸುವುದು ಹೇಗೆ ಸಾಧ್ಯ ಎಂದು ನೀವು ಆಶ್ಚರ್ಯಪಡಬಹುದು. ಆದರೆ ದೇವರ ಮುಖವನ್ನು ಹುಡುಕುವುದು ಪ್ರಾರ್ಥನೆ. ನಮ್ಮ ಸಹಾಯ ಬರುವ ಪರ್ವತಗಳ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತುವುದು ಪ್ರಾರ್ಥನೆ. ಆತನ ಸನ್ನಿಧಿಯಲ್ಲಿ ಆತನ ಪಾದಗಳ ಬಳಿ ಶಾಂತವಾಗಿ ಕುಳಿತುಕೊಳ್ಳುವುದು ಸಹ ಪ್ರಾರ್ಥನೆಯಾಗಿದೆ. ನಮ್ಮ ಪ್ರತಿಯೊಂದು ಹೃದಯ ಬಡಿತವನ್ನು ಯೇಸುವಿನ ಹೆಸರಿನೊಂದಿಗೆ ಜೋಡಿಸುವುದು ಅದು ಕೂಡ ಪ್ರಾರ್ಥನೆ. ನಮ್ಮ ಅಂತರಂಗ ಮತ್ತು ದೇವರ ಹೃದಯವು ಆಳವಾದ ಸಹಭಾಗಿತ್ವದಲ್ಲಿ ಒಂದಾಗುವುದು ಪ್ರಾರ್ಥನೆ. ನಾವು ಸತ್ಯವೇದದಲ್ಲಿ ಧರ್ಮನಿಷ್ಠನಾದ ದಾನಿಯೇಲನ ಬಗ್ಗೆ ಓದುತ್ತೇವೆ. ಅವನು ದಿನಕ್ಕೆ 3 ಬಾರಿ ಪ್ರಾರ್ಥಿಸುವುದನ್ನು ಅವನ ಶತ್ರುಗಳು ಗಮನಿಸಿದರು. ಆದರೆ ದಾನಿಯೇಲನನ್ನು ಹತ್ತಿರದಿಂದ ಬಲ್ಲನಾದ ರಾಜನು ಅವನನ್ನು ದಿನಕ್ಕೆ 3 ಅಥವಾ 7 ಬಾರಿ ಪ್ರಾರ್ಥಿಸುವವನೆಂದು ಗುರುತಿಸಲಿಲ್ಲ. ಬದಲಾಗಿ ದೇವರನ್ನು ನಿರಂತರವಾಗಿ ಆರಾಧಿಸುವವನೆಂದು ಗುರುತಿಸಿದನು. ದಾನಿಯೇಲ 6:16. ದಾನಿಯೇಲನು ಸುಮಾರು 4 ವಿಭಿನ್ನ ರಾಜರ ಅಡಿಯಲ್ಲಿ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದನು. ಅವನು ಹೊರಬೇಕಾಗಿದ್ದ ರಾಜ್ಯದ ಜವಾಬ್ದಾರಿ ಮತ್ತು ಹೊರೆಗಳನ್ನು ಊಹಿಸಿ, ಅವನು ಪೂರ್ಣ ಸಮಯದ ಸೇವಕ ಅಥವಾ ಪ್ರವಾದಿಯಾಗಿರಲಿಲ್ಲ, ಆದರೆ ಅರಮನೆಯಲ್ಲಿ ಉನ್ನತ ಅಧಿಕಾರಿಯಾಗಿದ್ದನು. ಆದರೂ ಅವನು ಎಡಬಿಡದೆ ಪ್ರಾರ್ಥಿಸುತ್ತಿದ್ದನು. ಅವನು ನಿರಂತರವಾಗಿ ಆರಾಧಿಸುತ್ತಿದ್ದನು. ಅವನ ದೇವರ ನಡುವಿನ ಬಂಧವನ್ನು ಯಾವುದು ಮುರಿಯಲು ಸಾಧ್ಯವಾಗಲಿಲ್ಲ. ಅನೇಕ ಜನರು ಪ್ರಾರ್ಥನೆಯನ್ನು ದಿನಚರಿಯಂತೆ ಮಾಡುವ ಶ್ರವ್ಯ ಮೌಖಿಕ ಪ್ರಾರ್ಥನೆಯೊಂದಿಗೆ ಸಂಯೋಜಿಸುತ್ತಾರೆ. ನಿಮ್ಮ ಹೃದಯವನ್ನು ತೆರೆದು ಅದನ್ನು ಕ್ರಿಸ್ತನ ಮುಂದೆ ಸುರಿಯುವುದು ಪ್ರಾರ್ಥನೆ ಎಂಬುದು ನಿಜ. ಹಾಗೆಯೇ ಆತನ ಸಾನ್ನಿಧ್ಯದ ಅರಿವಿನಲ್ಲಿ ನೆಲೆಸುವುದು, ಪ್ರಾರ್ಥನಾಪೂರ್ವಕ ಧ್ಯಾನದಲ್ಲಿ ಆತನೊಂದಿಗೆ ನಿರಂತರವಾಗಿ ಸಹಭಾಗಿತ್ವದಲ್ಲಿರುವುದು. ದೇವರ ಮುಂದೆ ನಮ್ಮ ಪ್ರಾರ್ಥನಾಪೂರ್ವಕ ಧ್ಯಾನಕ್ಕೆ ಅಡ್ಡಿಯಾಗದಂತೆ ಸತ್ಯವೇದವು ನಮಗೆ ಎಚ್ಚರಿಕೆ ನೀಡುತ್ತದೆ. ಯೋಬ 15:4. ಎಂತಹ ಸುಂದರವಾದ ನುಡಿಗಟ್ಟು! ಪ್ರಾರ್ಥನಾಪೂರ್ವಕ ಧ್ಯಾನ. ದಾವೀದನು ಬರೆದಂತೆ ಅವನು ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದಪಡುತ್ತಾನೆ ಮತ್ತು ಆತನ ನಿಯಮದಲ್ಲಿ ಅವನು ಹಗಲಿರುಳು ಧ್ಯಾನಿಸುತ್ತಾನೆ. ಕೀರ್ತನೆಗಳು 1:2. ವಾಕ್ಯದ ಕುರಿತು ಹಗಲಿರುಳು ಧ್ಯಾನ ಸಾಧ್ಯವಾದರೆ ಹಗಲಿರುಳು ಪ್ರಾರ್ಥನಾಪೂರ್ವಕ ಧ್ಯಾನವು ಸಾಧ್ಯ. ಕರ್ನೆಲಿಯಸ್ ಅನ್ಯ ಜನಾಂಗದವನಾಗಿದ್ದರೂ ಯಾವಾಗಲೂ ದೇವರಿಗೆ ಪ್ರಾರ್ಥಿಸುತ್ತಿದ್ದನು. ಅಪೊಸ್ತಲರ ಕೃತ್ಯಗಳು 10:2. ನಂತರ ದೇವರ ಮಕ್ಕಳಾದ ನಾವು ಎಡಬಿಡದೆ ಪ್ರಾರ್ಥಿಸಬೇಕು. ಅಂತಹ ಪ್ರಾರ್ಥನೆಯ ಜೀವನವು ಕರ್ತನ ಆಗಮನದ ಸಮಯದಲ್ಲಿ ಆತನ ಮುಂದೆ ನಿಲ್ಲಲು ನಮ್ಮನ್ನು ಖಂಡಿತವಾಗಿಯೂ ಸಿದ್ಧಪಡಿಸುತ್ತದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಆದುದರಿಂದ ಬರುವ ಇವುಗಳೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಲ್ಲುವುದಕ್ಕೂ ನೀವು ಯೋಗ್ಯರೆಂದು ಎಣಿಸಲ್ಪಡುವಂತೆ
ಯಾವಾಗಲೂ ಪ್ರಾರ್ಥಿಸುತ್ತಾ ಎಚ್ಚರವಾಗಿರಿ. ಲೂಕ 21:36. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.